Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಪದಗ್ರಹಣ ಆಯಿತು. ನಾನು ರವಿಯವರು ನಮ್ಮೆಲ್ಲ ಪ್ರಮುಖರು ಕೂಡ ಆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಉರುಪಿನಿಂದ ನಡೆದಂತ ಕಾರ್ಯಕ್ರಮ. ಪ್ರಧಾನಿಯವರು ಕೂಡ ಒಳ್ಳೆಯ ಭಾಷಣವನ್ನು ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಹೊಸ ಅಧ್ಯಕ್ಷರು ಕೂಡ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಪಕ್ಷವನ್ನ ಇನ್ನಷ್ಟು ಬಲಪಡಿಸುವಂತ ಕೆಲಸವನ್ನ ನಾವು ರಾಜ್ಯದಲ್ಲೂ ಕರ್ನಾಟಕದಲ್ಲೂ ನಾವು ಮಾಡ್ತೇವೆ. 22-23 ವಿಶೇಷ ಅಧಿವೇಶನ ಕರೆಯಲಾಗಿದೆ ಜಯರಾಮ್ಜಿ ವಿಷಯದಲ್ಲಿ. ಕರ್ನಾಟಕ ಸರ್ಕಾರ ಒಂದು ರೀತಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಕೇಂದ್ರ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗೂ ಕೂಡ ಮನಮೋಹನ್ ಸಿಂಗ್ 16 ಯೋಜನೆಗಳನ್ನ ತಂದಿದ್ರು. ನಾವ್ಯಾರು ಅದಕ್ಕೆ ಏನು ವಿರೋಧ ಮಾಡಿಲ್ಲ. ಈಗ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಒಂದು ಯೋಜನೆಯನ್ನ ಜಿ ಯೋಜನೆ ತಂದಿದೆ. ಆ ಯೋಜನೆಯನ್ನ ವಿಫಲಗೊಳಿಸ್ಬೇಕು, ಆ ಯೋಜನೆಗೆ ಅಡ್ಡಗಾಲ ಹಾಕ್ಬೇಕು, ಆ ಯೋಜನೆ ವಿರೋಧ ಇದೆ ರೈತರಿಗೆ, ಈ ತರದ ಭಾವನೆಗಳನ್ನ ಬಿತ್ತುತ್ತಾ ಇದೆ. ಇದೆಲ್ಲ ಅಪ್ಪಟ ಸುಳ್ಳು. ಇದು ಕಾಂಗ್ರೆಸ್ ಪ್ರೇರಿತವಾದಂತ ಅಪ್ಪಟ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಸೊ ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಇದ್ರ ಬಗ್ಗೆ ನಾವು ಮಾತಾಡ್ತೀರಿ. 22ನೇ ತಾರೀಕು ನಾನು ಶಾಸಕಾಂಗ ಸಭೆಯನ್ನ ಕರೆದಿದ್ದೀನಿ. ನಾನು ನಿನ್ನೆ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೃಷಿ ಸಚಿವರು ನೆನ್ನೆ ಭೇಟಿಯಾಗಿದ್ರು. ಒಂದು ವಾರದಿಂದ ಅವರಿಗೆ ಪತ್ರನೂ ಕೂಡ ನಾನು ಬರೆದಿದ್ದೆ. ಪತ್ರಕ್ಕೂ ಅವರು ರಿಪ್ಲೈ ಮಾಡಿದ್ರು, ನಾನು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬರ್ಬೋದಾ ಅಂತ. ಇಲ್ಲ ಸರ್, ಪರ್ಸನಲ್ ಬಂದ್ರೆ ಒಳ್ಳೇದು ಅಂತ ಇವತ್ತು ನಿನ್ನೆ ಭೇಟಿ ಮಾಡಿ ಮಾತಾಡಿದ್ದೀನಿ. ಅವ್ರು ಒಪ್ಕೊಂಡಿದ್ದಾರೆ. ಅವರು 22ನೇ ತಾರೀಕು 4:15 4:15 ಅಶೋಕ ಹೋಟೆಲ್ ಅಲ್ಲಿ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು, ಕೆಲವು ಇಂಪಾರ್ಟೆಂಟ್ ಇರುವಂತ ಲೋಕಸಭಾ ಸದಸ್ಯರುಗಳು ಮತ್ತು ನಾನು ಕುಮಾರಸ್ವಾಮಿಯವರ ಜೊತೆ ಮಾತಾಡ್ತಾ ಇದ್ದೀನಿ. ಕುಮಾರಸ್ವಾಮಿಯವ್ರನ್ನು ಕೂಡ ಇನ್ವೈಟ್ ಮಾಡಿದ್ದೀನಿ ಆಲ್ರೆಡಿ. ಅವ್ರ ಜೊತೆನೂ ಮಾತಾಡ್ತೀನಿ. ಕನ್ಫರ್ಮ್ ಮಾಡಿರಲಿಲ್ಲ, ಕನ್ಫರ್ಮ್ ಮಾಡ್ತೀನಿ. JDS ಕೂಡ ಒಟ್ಟಿಗೆ ಒಂದು ವಿಶೇಷ ಸಭೆಯನ್ನ ಮಾಡಿ ಜಿ ಏನು ಯೋಜನೆ ಇದೆ, ಇದು ಬಡವರಿಗೆ ಎಷ್ಟು ಉಪಯೋಗ ಆಗುತ್ತೆ, ರೈತರಿಗೆ ಎಷ್ಟು ಉಪಯೋಗ ಆಗುತ್ತೆ, ಇದರಲ್ಲಿ ಆಗ್ತಾ ಇರುವಂತ ಅನ್ಯಾಯ, ಮೋಸ, ಸಾವಿರಾರು ಕೋಟಿ ರೂಪಾಯಿ ಹಗರಣಗಳು ಏನು ಇಡೀ ದೇಶದಲ್ಲಾಗಿದೆ, ಅದನ್ನೆಲ್ಲ ಸರಿಪಡಿಸಿ ತಂದಿರ್ತಕ್ಕಂಥ ಯೋಜನೆ ಇದು. ನಾನು ಕಾಂಗ್ರೆಸ್ ಅವ್ರು ಕೇಳಕ್ ಇಷ್ಟಪಡ್ತೀನಿ. ಈಗ ಅವರೇನು ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗೆದಿದ್ದಾರೆ ಅಂತ. ನಾನು ಇದರ ಇತಿಹಾಸಕ್ಕೆ ಹೋಗಿದ್ದೀನಿ. ನಮ್ಮ ಸ್ವಾತಂತ್ರ್ಯ ಬಂದು 1960ನೇ ಇಸ್ವಿಯಿಂದನೂ ಕೂಡ ಈ ತರ ಯೋಜನೆ ಪ್ರಾರಂಭ ಆಗಿದೆ. ಫಸ್ಟ್ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಯಿತು, ಅದಾದ್ಮೇಲೆ ದೇಶವ್ಯಾಪಿ. ಅವಾಗ ಸುಮಾರು 10 ಹೆಸರುಗಳು ಬಂದಿದೆ, ಬೇರೆ ಬೇರೆ ಹೆಸರುಗಳು. ಆಗ ಇಂದಿರಾ ಗಾಂಧಿ ಇದ್ರು, ಜವಾಹರ್ಲಾಲ್ ನೆಹರು ಇದ್ರು, ರಾಜೀವ್ ಗಾಂಧಿ ಇದ್ರು. ಅವಾಗ ಯಾಕೆ ಗಾಂಧಿ ಹೆಸರು ಯಾಕೆ ಇಡಿಲ್ಲ ಇವರು? ಅವಾಗ ಬೇರೆ ಬೇರೆ ಹೆಸರನ್ನ ಇಟ್ಟಿದ್ರು. ಈಗ ನರೇಂದ್ರ ಮೋದಿ ಅವರು ಇಟ್ರೆ ಅದಕ್ಕೊಂದು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದು ಈ ಜಿ ಎಷ್ಟು ಉಪಯೋಗ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಿದ್ದಾರೆ. ಮಾಧ್ಯಮದ ಸ್ನೇಹಿತರನ್ನು ಉದ್ದೇಶಿಸಿ ಮಾತಾಡೋರಿದ್ದಾರೆ. ಇದ್ರ ಮುಖಾಂತರ ನಮ್ಮ ಶಾಸಕರಿಗೂ ಕೂಡ ಮಾರ್ಗದರ್ಶನ ಮಾಡೋರಿದ್ದಾರೆ. ಯಾವ್ದಾದ್ರು ಪ್ರತಿಭಟನೆಗಳಿದೆಯಾ ಆ ಸಂದರ್ಭದಲ್ಲಿ? ಇಲ್ಲ, ನೋಡಿ, ಜಿದು ಅಪಪ್ರಚಾರ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. 100% ವಿಧಾನಸಭೆಯಲ್ಲಿ ಅದಕ್ಕೆ ಸರಿಯಾದಂತ ಉತ್ತರವನ್ನ ಕೊಡ್ತೀರಿ, ಮತ್ತೆ ಪ್ರತಿರೋಧವನ್ನು ನಾವು ಮಾಡ್ತೀರಿ. ಇವ್ರಿಗೆ ಏನಾದ್ರೂ ತೀಟೆ ಇದ್ರೆ ಬಂದು ಇಲ್ಲೇ ಇರ್ತಾರಲ್ಲ, ಡೆಲ್ಲಿಯಲ್ಲಿ ಬಂದು ಮಾತಾಡ್ಬೋದು. ಕೇಂದ್ರದ ಸಚಿವರ ಜೊತೆ ಮಾತಾಡ್ಬೋದು, ಅವಕಾಶ ಇದೆ. ಅದು ಬಿಟ್ಟು ಅಧಿವೇಶನ ಕರೆದು 2 ದಿನ ಜನಗಳ ದುಡ್ಡಲ್ಲಿ ಕಾಂಗ್ರೆಸ್ ಅವ್ರು ಮಜಾ ಮಾಡಕ್ ನೋಡ್ತಾ ಇದ್ದಾರೆ. ಅವಶ್ಯಕತೆ ಏನಿತ್ತು? ಅಧಿವೇಶನ ಅನಿವಾರ್ಯತೆ ಇತ್ತ? 100% ಅವಶ್ಯಕತೆನೇ ಇರ್ಲಿಲ್ಲ. ಕೇಂದ್ರ ಸರ್ಕಾರನ ಬೈಬೇಕು, ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ಬೇಕು, DK ಶಿವಕುಮಾರ್ಗೆ ಅಧಿಕಾರ ಸಿಗಬಾರ್ದು, ಇಷ್ಟೇ ಅವ್ರ ಪ್ಲಾನ್. ಇಷ್ಟೇ ಚರ್ಚೆ ಆಗ್ತಿರುವಂತದ್ದು. ಅಧಿಕಾರವನ್ನ CM ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ತುರ್ತಾಗಿ ಅಧಿವೇಶನವನ್ನು ಕರೆದ್ರು ಅಂತ ಮಾಸ್ಟರ್ ಪ್ಲಾನ್. ನೋಡ್ರಿ, ಸಿದ್ದರಾಮಯ್ಯನವರು ದೇವೇಗೌಡರ ಗರಡಿಯಲ್ಲಿ ಪಳಗ್ದವರು. ಅಲ್ಲಿ ಏನೇನು ವಿದ್ಯೆಗಳು ಹೇಳ್ಕೊಟ್ಟಿದ್ರು ಅದನ್ನ ಈ ಕಾಂಗ್ರೆಸ್ ಅಲ್ಲಿ ಅವರು ಉಪಯೋಗ ಮಾಡ್ಕೊಂತ ಇದ್ದಾರೆ. ಯಾವ ಟೈಮಲ್ಲಿ ಏನು ಉಪಯೋಗ ಮಾಡಬೇಕು ಅನ್ನೋದು ಕಲ್ತಿದ್ದಾರೆ.
ಈಗ ಮಾಡಿದ್ದಾರೆ. ಒಟ್ಟಲ್ಲಿ ಅವ್ರಿಗೆ ಹಳೆ ಕಾಂಗ್ರೆಸ್ ಅವ್ರಿಗೆ ಅಧಿಕಾರ ಸಿಗಬಾರ್ದು ಅಷ್ಟೇ ಅವ್ರ ಉದ್ದೇಶ. ಅದು ನನಗನ್ಸ್ತತೆ ಈ ಜಗಳದಲ್ಲಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗಕ್ಕೆ ಏನ್ ಬೇಕೋ ಸ್ಕೆಚ್ ಮಾಡಿ. ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾರೆ. ಪಕ್ಷದಲ್ಲಿ ಅವರಿಗೆ ಮನ್ನಣೆ ಸಿಗ್ತಾ ಇಲ್ವಾ? ನಿಮ್ಗೆ ಅವರೇ ಹೇಳಿದಾರಲ್ಲ, ಪ್ರಯತ್ನ 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 ಅಂತ. 2.5 ವರ್ಷನೂ ಬರೀ ಪ್ರಯತ್ನದಲ್ಲೇ ಇರ್ಬೇಕಾಗ್ತೈತೆ. ಅವ್ರು ಅವರೇ ತೋಡ್ಗಂಟಂತ ಹಳ್ಳದಲ್ಲಿ ಅವರೇ ಬೀಳ್ತಾ ಇದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗಿದೆ. ಸಿದ್ದರಾಮಯ್ಯ ಮತ್ತು ಇವರು ಡಿ.ಕೆ. ಶಿವಕುಮಾರ್ ಜಗಳದಲ್ಲಿ ಇಡೀ ಕರ್ನಾಟಕದ ಅಭಿವೃದ್ಧಿ ಹಾಳಾಗೋಗಿದೆ. ಗುಂಡಿಗಳು ಬಿದ್ದು ರಸ್ತೆಗಳು ನೋಡ್ತಾ ಇದ್ದೀರಿ, ರೇಪ್ಗಳಾಗ್ತಾ ಇದೆ, ಇಷ್ಟೆಲ್ಲ ಘಟನೆಗಳಾಗ್ತಾ ಇದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಚೇರ್ ಉಳಿಸ್ಕೊಳಕ ಇಬ್ರು ಹೊಡೆದಾಟ ಬಡದಾಟ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.